ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ಯಾಮು ನಂಬೇ ಬಿಡಬೇಕು. ಪ್ರಾಪರ್ ಬ್ರೈನ್ ವಾಶ್ ಆಗ್ಬಿಡ್ಬೇಕು ನೀವು. ಅಲ್ಪೈನ್ ಸ್ಟಾರ್ಸ್ ಅಂತ ಬ್ರ್ಯಾಂಡ್ ನೇಮ್ ನೋಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. 4,54,000 ರೂಪಾಯಿ ನನಗೆ ಒಂದು ತಿಂಗಳಿಗೆ ಬರುತ್ತೆ. ಇದು ಕೊಲಾಬ್ರೇಷನ್ ಫಾರ್ಮ್ ಬರುತ್ತೆ. ಸುಮಾರು ಜನ ಬೈಕರ್ಸ್ ಎಲ್ಲ ಮೋಸ ಹೋಗೋದು ತುಂಬ ಈಸಿ ಇಂಥ ವಿಚಾರಗಳಲ್ಲಿ. ಇದು ಆ್ಯಕ್ಚುಯಲ್ ಅಫಿಷಿಯಲ್ ವೆಬ್ಸೈಟ್ ಅಲ್ಪೈನ್ ಸ್ಟಾರ್ಸ್ದು. ಬೇಜಾನ್ ಸ್ಕ್ಯಾಮ್ಗಳೆಲ್ಲ ನಡೀತಿದ್ದಾವೆ ಬಾಯ್ಸ್. ಕಸ್ಟಮ್ಸಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ಎಜುಕೇಟೆಡ್ ಇರೋರೇ ಕೆಲವು ಸರಿ ಮೋಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಜಾರ್ಜಿಯಾ ಅನ್ನೋ ದೇಶದಲ್ಲಿ ಇವನು ಆ ದೇಶದಲ್ಲಿ ಕೂತ್ಕೊಂಡು ನನಗೆ ಸ್ಕ್ಯಾಮ್ ಮಾಡೋದಕ್ಕೆ ಬಂದಿದ್ದಾನೆ. ಮನಿ ಮಿಂಟಿಂಗ್ ಹೆಂಗೆ ಅಂತಂದರೆ ಒಂದ್ಸಲ ನೀವು ಹೋಯ್ತು ಅಂತಂದರೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೋಗ್ತಾ ಇರುತ್ತೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಹೆಂಗೆ ಮಕ್ಕರ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಬುದ್ಧಿವಂತರಾಗಿದ್ರು ನಮ್ಗಿಂತನೂ ದೊಡ್ಡ ಬುದ್ಧಿವಂತರು ಇರ್ತಾರೆ. ಈ ಥರ ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಅಂತೇಳಿ ನನಗೆ ರೀಸೆಂಟಾಗಿ ಟ್ರೈ ಮಾಡ್ತಾರೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ಯಾಮ್ ಅಂತಲೇ ಅನ್ಬೋದು. ಬೇರೆ ಬೇರೆ ಥರ ಸ್ಕ್ಯಾಮ್ಗಳನ್ನ ನೀವು ಕೇಳಿರ್ತೀರ. ಬ್ಯಾಂಕಿಂಗ್ ಫ್ರಾಡ್ಸ್ ಇರುತ್ತೆ, ಇಲ್ಲ ಅಂತೇಳಿದ್ರೆ ನೀವು ನೋಡಿರ್ತೀರ ಸೈಬರ್ ಪೊಲೀಸು ಅಂತೇಳೆಲ್ಲ ಕಾಲ್ ಮಾಡ್ತಾರೆ. ಇಲ್ಲ ಕಸ್ಟಮ್ಸ್ ಕಡೆಯಿಂದ ಕಾಲ್ ಬಂದಿರುತ್ತೆ, ಅಂದರೆ ನಿಮ್ಮದು ಕಸ್ಟಮ್ಸಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ನೀವು ಬರಬೇಕಿತ್ತು. ಆ ಥರ ನನಗೂ 2-3 ಕಾಲ್ ಬಂದಿದೆ. ಇನ್ನೊಂದು ಟೈಪ್ ಕಾಲ್ ಬಂದಿದೆ ನನಗೆ. ಯಾವ ಥರ ಅಂತ ಹೇಳಿದ್ರೆ, ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಇದೆ, ಇವರಿಗೆಲ್ಲ ನಂಬರ್ ಹೆಂಗೆ ಸಿಗುತ್ತೆ ಗೊತ್ತಿಲ್ಲ, ಅರೆಸ್ಟ್ ವಾರೆಂಟ್ ಇದೆ, ಸೊ ನೀವು ಇದನ್ನು ಪ್ರೆಸ್ ಮಾಡಬೇಕು ನಂಬರ್. ಈ ಥರ 1-2-3 ಕಾಲ್ ಬಂದಿದೆ. ಸೊ ಈ ಥರ ಬೇರೆ ಬೇರೆ ಟೈಪು ಫ್ರಾಡ್ ಮಾಡ್ತಾರೆ. ಅದಲ್ಲದೆ OTP ಫ್ರಾಡು. ಎಷ್ಟೊಂದು ಜನ ಪಾಪ ಹಳ್ಳಿಲಿರೋರ್ಗಳಿಗೆಲ್ಲ ಈ ಥರ ಫ್ರಾಡ್ ಮಾಡ್ತಾರೆ. ನಿಮ್ಮದು ಬ್ಯಾಂಕ್ದು ಇದು ಬಂದಿರುತ್ತೆ, ಇದೇನಾರು ಕೊಡಬೇಕು, ನಿಮ್ಮದು ಆಧಾರ್ ಅಪ್ಡೇಟ್ ಮಾಡಬೇಕು, OTP ಬರುತ್ತೆ ಹೇಳಿ ಅಂತ ಕಾರ್ಡ್ಗಳಿಂದ ಸ್ಕ್ಯಾಮ್ ಮಾಡ್ತಾರೆ. ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆ ಥರ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಹೊಸ ದಾರಿಗಳು ಹುಡುಕೊಂತಾನೆ ಇರ್ತಾರೆ ಸ್ಕ್ಯಾಮ್ಸ್ಟರ್ಸು. ಬಟ್ ನನಗೆ ಯಾವ ಥರ ಸ್ಕ್ಯಾಮು ಅಂತಂದರೆ, ಇದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ಯಾಮು ನಂಬೇ ಬಿಡಬೇಕು. ಆ ಥರ ಸ್ಕ್ಯಾಮು ಇದು ನನಗೆ ಟ್ರೈ ಮಾಡಿರೋದು. ಏನಂತ ನಿಮಗೆ ಪೂರ್ತಿ ಸ್ಟೋರಿ ಬೈ ಸ್ಟೋರಿ ಹೇಳ್ಕೊಂಡು ಹೋಗ್ತೀನಿ. ಎಂಥ ತಲೆ ಇರೋರ್ಗು ಹೆಂಗೆ ಬಕ್ರಾ ಮಾಡೋದಕ್ಕೆ ನೋಡ್ತಾರೆ ಅಂತ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 14ನೇ ತಾರೀಕು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ನಾವು ಮನೇಲಿದ್ದು ಎಲ್ಲರೂ ಎದ್ದು ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡೋದ್ರ ಕಡೆ ಇರ್ತೀವಿ. ನಾನೇನು ಮಾಡಿದೆ, ಎದ್ದ ತಕ್ಷಣ ಫಸ್ಟು ಮೊಬೈಲ್ ಒಂದು ಸಲ ನೋಡಬೇಕಿದ್ರೆ ಒಂದು ಮೇಲ್ ಬಂದಿತ್ತು. ಯಾರಿಂದ ಮೇಲ್ ಬಂದಿತ್ತು? ಅಲ್ಪೈನ್ ಸ್ಟಾರ್ಸ್ ಅನ್ನೋ ಒಂದು ಬ್ರ್ಯಾಂಡು. ಸುಮಾರು ಜನಕ್ಕೆ ರೈಡಿಂಗ್ ಕಮ್ಯುನಿಟಿಯಲ್ಲಿ ಇದ್ದವರಿಗೆ, ಇಲ್ಲ ನಮ್ಮನ್ನ ಫಾಲೋ ಮಾಡ್ತಿದ್ದವರಿಗೆ ಗೊತ್ತಿರುತ್ತೆ ಅಲ್ಪೈನ್ ಸ್ಟಾರ್ಸ್ ಅನ್ನೋದೇನಂತ. ನೀವು ಅರ್ಮಾನಿ, ಗುಚ್ಚಿ ಈ ಥರ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಯಾವ ಥರ ನೋಡ್ತೀರಾ, ಹಾಗೆಯೇ ಮೋಟರ್ ಸೈಕಲ್ ಬ್ರ್ಯಾಂಡ್ಸು, ಅಲ್ಪೈನ್ ಸ್ಟಾರ್ಸು, ಡೈನೇಜ್ ಈ ಥರ ಬ್ರ್ಯಾಂಡ್ಸ್ ಬರುತ್ತೆ. ಸೊ ಈ ಮೇಲು ಏನಂತ ಹೇಳಿದ್ರೆ, ನನ್ನ ಪ್ರೊಫೈಲ್ ನೀವು ನೋಡಿರ್ತೀರ, ಕಂಟೆಂಟ್ ಕ್ರಿಯೇಟರು. ಸೊ ನನಗೆ ಕಂಟೆಂಟ್ ಕ್ರಿಯೇಷನ್ಗೆ ಅಂತ ನಾವು ಒಟ್ಟಿಗೆ ಕೊಲಾಬ್ರೇಟ್ ಮಾಡೋಣ, ಇಬ್ಬರು ಸೇರಿಬಿಟ್ಟು ಕಂಟೆಂಟ್ ಮಾಡೋಣ. ಸೊ ನಾನು ನಿಮಗೆ ಅದಕ್ಕೆ ರಿಲೇಟೆಡ್ಡು ಕ್ಲಾತಿಂಗ್ ಮೆಟೀರಿಯಲ್ಸ್ ಅಂದರೆ ಜಾಕೆಟ್ಸು, ಬೂಟ್ಸು ಇವೆಲ್ಲ ಕಳಿಸ್ತೀವಿ, ಹಾಗೆ ಪೇ ಮಾಡ್ತೀವಿ ಅಂತ ಹೇಳೋ ಒಂಥರ ಈ ಮೇಲ್ ಬರುತ್ತೆ. ಸೊ ವಾಟ್ ಐ ವಿಲ್ ಡೂ ಅಂತ ಹೇಳಿದ್ರೆ, ನಾನು ಲ್ಯಾಪ್ಟಾಪಲ್ಲಿ ನಿಮಗೆ ಐ ವಿಲ್ ಟೇಕ್ ಯು ಥ್ರೂ ದ ಟೈಮ್ ಲೈನ್ ಮೇಲ್ಸ್ನ ತೋರಿಸ್ತೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು. ಫಸ್ಟು ನಾವು ಹೆಂಗೆ ಬರೆದಿದ್ದಾರೆ ಸ್ಟೋರಿ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇಮೇಲಲ್ಲಿ ಫಸ್ಟು ಹಲೋ ಅಂತ ಹಾಕ್ತಾರೆ. ಆಮೇಲೆ ಮೈ ನೇಮ್ ಇಸ್ ವಿನ್ಸೆಂಟ್ ಸಾಕೋಮಾನಿ. ಅದು ಹೆಂಗೆ ಪ್ರೊನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ, ಸಾಕೋಮಾನಿ ಅಂತ ಅನ್ನೋದು ಏನೋ ನನಗೂ ಗೊತ್ತಿಲ್ಲ. ಸೊ ಬೇಸಿಕಲಿ ಇದು ಇಟಾಲಿಯನ್ ನೇಮ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಪೈನ್ ಸ್ಟಾರ್ಸ್ ಅನ್ನೋದು ಇಟಾಲಿಯನ್ ಬ್ರ್ಯಾಂಡು. ಸಖತ್ತು ಒಳ್ಳೊಳ್ಳೆ ರೈಡರ್ಸಿಗೆ ಅವರು ಸ್ಪಾನ್ಸರ್ ಮಾಡ್ತಾರೆ. ಸೊ ಇದು ಇಟಾಲಿಯಿಂದನೇ ಬಂದಿರೋ ಥರನೇ ಅನಿಸುತ್ತೆ. ಇವೆಲ್ಲ ನೀವು ಓದ್ಕೊಬೋದು. ಆಮೇಲೆ ಬೇಸಿಕಲಿ ಕೆಳಗಡೆ ಏನು ಬರ್ದಿದ್ದಾರೆ ಅಂತಂದರೆ, ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ನೋಡಿ ಇಂಪ್ರೆಸ್ ಆಗಿದ್ದೀವಿ, ಸೊ ನಮ್ಮ ಜೊತೆಗೆ ವರ್ಕ್ ಮಾಡಬೇಕಂತ ಹೇಳ್ತಾರೆ. ಸೊ ಇದ್ರ ಕೆಳಗಡೆ ಕೊಲಾಬ್ರೇಷನ್ ಡೀಟೇಲ್ಸ್ನ ಹಾಕ್ತಾರೆ. ಏನಂತ ಹಾಕಿದ್ದಾರೆ, ಮಂತ್ಲಿ ಪ್ಯಾಕೇಜಸ್ಸು. ಈಚ್ ಮಂತು ನನಗೆ 15 ಐಟಮು ಕೊಡ್ತಾರೆ, ನನ್ನ ಚಾಯ್ಸ್ದು. ಇಮ್ಯಾಜಿನ್ ಮಾಡಿ ನೀವು, ಅಲ್ಪೈನ್ ಸ್ಟಾರ್ಸ್ ಬ್ರ್ಯಾಂಡಲ್ಲಿ 15 ಐಟಮು ನನಗೆ ಇಷ್ಟ ಆಗಿರೋ ಅಂಥ ಐಟಮ್ನ ಸೆಲೆಕ್ಟ್ ಮಾಡೋದಕ್ಕೆ ಕೊಡ್ತಾರೆ ಅಂತಂದರೆ, ಇನ್ಕ್ಲೂಡಿಂಗ್ ಅವರ್ ಲೇಟೆಸ್ಟ್ ಪ್ರಾಡಕ್ಟ್ಸ್ ಡೆಲಿವರ್ ಸ್ಟ್ರೈಟ್ ಟು ಯು. ಡೈರೆಕ್ಟ್ ನಮ್ಮ ಮನೆ ಬಾಗ್ಲಿಗೆ ಬರುತ್ತೆ. ನೀವು ನನ್ನ ಫಾಲೋ ಮಾಡ್ತಾಯಿದ್ರೆ ನಾವು ಕೆಲವ್ದು ಹೇಳ್ತೀವಿ ನೋಡಿ, ನೀವು ಈ ವೆಬ್ಸೈಟ್ಗೆ ಹೋಗಿ ಏನಾರು ತೊಗೊಬೋದು, $10 ಏನಾರು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತ. ಆ ಥರ ನಮ್ಮ ಫಾಲೋವರ್ಸ್ಗೂ ಒಂದು ಡಿಸ್ಕೌಂಟ್ ಕೋಡ್ ಕೊಡ್ತೀವಿ ಅಂತೇಳಿ ಹಾಕಿದ್ದಾರೆ. ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, 10 ಪೋಸ್ಟ್ ಹಾಕಬೇಕು ಒಂದು ತಿಂಗಳಿಗೆ, ಅವ್ರನ್ನ ಟ್ಯಾಗ್ ಮಾಡಬೇಕು. ಆದಮೇಲೆ ನೆಕ್ಸ್ಟ್ ಪಾರ್ಟು ಕಾಂಪನ್ಸೇಷನ್ ಅಂದರೆ ಪ್ರಾಡಕ್ಟ್ಸ್. ಅಲ್ಪೈನ್ ಸ್ಟಾರ್ಸ್ ಲೆವೆಲಿಗೆ ಪ್ರಾಡಕ್ಟ್ಸ್ ಬರೋದೇ ದೊಡ್ಡ ವಿಚಾರ. ಇವರು ಅದರಲ್ಲಿ ಪ್ರಾಡಕ್ಟ್ಸ್ ಅಲ್ಲದೇ ದುಡ್ಡು ಕೊಡ್ತೀವಂತ. ಎಷ್ಟು? 5,100 ಯೂರೋಸು, ಡಾಲರ್ಸ್ ಅಲ್ಲ ಯೂರೋಸು. ನೋಡಿ, €1 89 ರೂಪಾಯಿ. ಇಲ್ಲಿ 5,100 ಒಂದು ತಿಂಗಳಿಗೆ, ಅಂದರೆ 4,54,000 ರೂಪಾಯಿ ನನಗೆ ಒಂದು ತಿಂಗಳಿಗೆ ಬರುತ್ತೆ. ಏನು ಗುರು, ಸಂಕ್ರಾಂತಿ ಹಬ್ಬದ ದಿನ ಜಾಕ್ ಪಾಟ್
ಸೊ ಆದಮೇಲೆ ಅವ್ರು ಇಷ್ಟು ಬಿಲ್ಡ್ ಪಾರ್ಟ್ನರ್ಶಿಪ್ ಅದು ಇದು ಮಣ್ಣು ಮಸಿ ಅಂತೆಲ್ಲ ಹಾಕಿದ್ದಾರೆ. ಸೊ ಇದಾದಮೇಲೆ ನಾನು ಫರ್ದರ್ ರೆಸ್ಪಾನ್ಸ್ ಕೊಡ್ತೀನಿ ಅವರಿಗೆ. ಫಸ್ಟು ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ಇಲ್ಲಿ. ನನಗೆ ಈ ಮೇಲ್ ನೋಡಿದಾಗ ಏನು ಅನ್ನಿಸ್ತು, ವಾಟ್ ಐ ಆ್ಯಕ್ಚುಲಿ ವೆಂಟ್ ಥ್ರೂ ಅಂತ ನಾನು ನಿಮಗೆ ಹಾನೆಸ್ಟಾಗಿ ತಿಳಿಸ್ತೀನಿ. ಅಲ್ಪೈನ್ ಸ್ಟಾರ್ಸ್ ಅಂತ ಬ್ರ್ಯಾಂಡ್ ನೇಮ್ ನೋಡಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ಮೇಲ್ ನೋಡಿದ್ಮೇಲೆ ಬೇಸಿಕಲಿ ನಿಮ್ಗೆ ಅದನ್ನೇ ಹೇಳಿದ್ದು, ಎಷ್ಟು ಲೆಜಿಟ್ಟಾಗಿರುತ್ತೆ ಅಂತ ಹೇಳಿದ್ರೆ ಕೆಲವು ವರ್ಡ್ಸು ಟರ್ಮ್ಸ್ ಯೂಸ್ ಮಾಡೋದು, ಅವ್ರ ನೇಮ್ ಕೊಟ್ಟಿರೋದು, ಇವೆಲ್ಲ ನೋಡ್ಬೇಕಾದ್ರೆ ಇದು ಆ್ಯಕ್ಚುಲಿ ನನಗೆ ಹಿಂಗೂ ಇರ್ಬೋದು ಹಂಗೂ ಇರ್ಬೋದು ಅನ್ನೋ ಥರ ಅನ್ನಿಸ್ತು. ಬಟ್ ಯೂಶ್ವಲಿ ಐ ವೋಂಟ್ ಟೇಕ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್ ಲೈಕ್ ದಿಸ್. ಸ್ಪೆಷಲಿ ಆ ಲೆಕ್ಕಕ್ಕೆ ಅಮೌಂಟ್ ಮೆನ್ಷನ್ ಆಗಿದ್ದಾಗ ಸ್ವಲ್ಪ ಡೌಟ್ ಹೊಡೀತು ನನಗೆ. ಬಟ್ ಎನಿವೆ ವಿ ವಿಲ್ ಸಿ ಏನು ಅಂತ ಹೇಳ್ಬಿಟ್ಟು ನಾನು ರೆಸ್ಪಾನ್ಸ್ ಕೊಟ್ಟೆ. ಮಂಗಳವಾರ ಅದೇ ದಿನ ಇನ್ನೊಂದು ಮೇಲ್ ಬರುತ್ತೆ. ಇದು ಕೊಲಾಬ್ರೇಷನ್ ಫಾರ್ಮ್ ಬರುತ್ತೆ. ಇದರಲ್ಲಿ ಒಂದ್ಸಲ ಫಾರ್ಮ್ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಲಿಂಕ್ ಕೊಡ್ತೀವಿ. ಆವಾಗ ನಾನು ಅದರಲ್ಲಿರೋ 15 ಆ ಲಿಂಕಲ್ಲಿ ಹೋಗಿ 15 ಐಟಮ್ ಸೆಲೆಕ್ಟ್ ಮಾಡ್ಬೋದು. ಸೊ ಫಾರ್ಮ್ ತೋರಿಸಿ ನೋಡಿ, ಅಲ್ಪೈನ್ ಸ್ಟಾರ್ಸ್ದು ಲೋಗೋ ಎಲ್ಲ ಹಾಕಿ, ಇದು ಈ ಪರ್ಟಿಕ್ಯುಲರ್ ಇಯರಿಗೆ ಕೊಲಾಬ್ರೇಷನ್ ಅನ್ನೋ ಥರ ಎಲ್ಲ ಮೆನ್ಷನ್ ಮಾಡಿ ಹಾಕಿದ್ದಾರೆ. ಅಫಿಯಲ್ ಲೆಟರ್ ಫಾರ್ ಕೊಲಾಬ್ರೇಷನ್ ಫ್ರಮ್ ಅವರ್ ಹೆಡ್ ಕ್ವಾರ್ಟರ್ಸ್ ಓಸ್ಲೋ ಇಟಲಿ ಅಂತ. ಏನು ಗುರು, ಇದು ಹೆಂಗೆ ಸ್ಕ್ಯಾಮ್ ಮುಡ್ಕಿರ್ತಾರೆ ಇಮ್ಯಾಜಿನ್ ಮಾಡಿ. ಅದು ಒಬ್ಬ ರೈಡರ್ಗೆ ಅವನು ಬ್ರ್ಯಾಂಡು. ಸೊ ನಾನು ಅಲ್ಪೈನ್ ಸ್ಟಾರ್ಸ್ ನೀವು ಇದೆಲ್ಲ ನೋಡಿರ್ತೀರ, ಪೋಸ್ಟು ರೀಲ್ಸ್ ಎಲ್ಲ ನಾನು ಸೂಟೆಲ್ಲ ಹಾಕ್ಕೊಂಡಿರೋದು. ಸೊ ನಾವು ರೀಚ್ ಔಟ್ ಮಾಡೋರು ಅವ್ನು ಲೆಜಿಟ್ಟಾಗಿ ನಂಬ್ತಾನಂತ ಹಿಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ನೀವು ಇಮ್ಯಾಜಿನ್ ಮಾಡಿ, ಇನ್ನು ಕಾಲಕ್ಕೆ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲಲ್ಲ. ಸೊ ಇಲ್ಲೆಲ್ಲ ಹಾಕಿ ಡಿ.ಆರ್. ಶರ್ಮಾ ಅಂತಕ್ಕೆ ಅವರ ವಿಷನ್ ಅಲ್ಪೈನ್ ಸ್ಟಾರ್ಸ್ ಬಗ್ಗೆ ಇದೆಲ್ಲ ಹಾಕಿದ್ದಾರೆ. ನಾವು ಟೆಕ್ನಾಲಜಿ ನೀವು ಇವೆಲ್ಲ ನೋಡಿದ್ರೆ ಪಕ್ಕಾ ಬಿದೋಗ್ತೀರಾ ಗುರು. ಇದೆಲ್ಲ ಸುಮಾರು ಏನೇನೋ ಬರ್ದಿದ್ದಾರೆ, ಎಲ್ಲ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಹೌ ಟು ಬಿಗಿನ್ ಕೊಲಾಬ್ರೇಷನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಕ್ಚುಯಲ್ ಕೊಲಾಬ್ರೇಷನ್ ಫಾರ್ಮು ಇಲ್ಲಿದೆ. ಇಲ್ಲಿ ಮತ್ತೆ ಅಲ್ಪೈನ್ ಸ್ಟಾರ್ಸು ಲೋ ಎಲ್ಲ ಹಾಕ್ಬಿಟ್ಟಿದ್ದಾರೆ ಲೆಟರ್ ಹೆಡ್ ಮೇಲೆ. ಆ ಥರ ಡೇಟ್ ಆಫ್ ಅಪ್ಲಿಕೇಶನು, ಲೀಗಲ್ ನೇಮು, ಆಕ್ಯುಪೇಷನ್ ಏನು, ಫುಲ್ ಅಡ್ರೆಸ್ಸು, ಫೋನ್ ನಂಬರ್ ಆ್ಯಂಡ್ ಪೇಮೆಂಟ್ ಮೆಥಡು, ಇಮೇಲು, ಡೇಟ್ ಆಫ್ ಬರ್ತ್ ಆ್ಯಂಡ್ ಮ್ಯಾರಿಟಲ್ ಸ್ಟೇಟಸ್ಸು. ಪ್ಲೀಸ್ ನೋಟ್, ಫಾರ್ಮ್ ಮಸ್ಟ್ ಬಿ ಕಂಪ್ಲೀಟೆಡ್ ಇನ್ ಇಟ್ಸ್ ಎಂಟೈರಿಟಿ ಟು ಬಿ ಕನ್ಸಿಡರ್. ಥ್ಯಾಂಕ್ ಯು ಆ್ಯಂಡ್ ಗುಡ್ ಲಕ್. ಅಂದರೆ ಏನಂತಂದರೆ ಬೇಸಿಕಲಿ ನೀವು ಫಾರ್ಮಲ್ಲಿ ಏನಾರ ಡೀಟೇಲ್ಸ್ ಮಿಸ್ ಮಾಡಿದರೆ ಇದು ರಿಜೆಕ್ಟ್ ಆಗುತ್ತೆ ಅಂತ, ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಹಾಕಿ ಅಂತ ಹೇಳ್ಬಿಟ್ಟು ಇದರಲ್ಲಿರೋದು. ಸೊ ನಾನು ಈ ಫಾರ್ಮಲ್ಲಿ ಏನೇ ಅಂದರೂ ನಾನು ಕೆಲವು ಪರ್ಸ್ನಲ್ ಡೀಟೇಲ್ಸ್ನ ಶೇರ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಪೇಮೆಂಟ್ ಮೆಥಡ್ಗೆ ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಹಾಕಿದೆ ಅಷ್ಟೇ ಹೊರತು ಏನು ಡೀಟೇಲ್ಸ್ ಎಲ್ಲ ಹಾಕಿರಲಿಲ್ಲ. ಅದಾದಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ನನಗೆ ನೆಕ್ಸ್ಟು ಇನ್ನೊಂದು ಇಮೇಲ್ ಬರುತ್ತೆ. ಇದರಲ್ಲಿ ಯು ಕ್ಯಾನ್ ನೌ ಸೆಲೆಕ್ಟ್ 15 ಐಟಮ್ಸ್ ಆಫ್ ಯುವರ್ ಚಾಯ್ಸ್ ಲಿಂಕ್ ಇದೆ. ಲಿಂಕ್ ಆದಮೇಲೆ ಒನ್ಸ್ ಯು ಹ್ಯಾವ್ ಸೆಲೆಕ್ಟೆಡ್ ಯುವರ್ ಐಟಮ್ಸ್ ಯು ಕ್ಯಾನ್ ಸೆಂಡ್ ಅಸ್ ಎ ಸ್ಕ್ರೀನ್ಶಾಟ್. ಅಂದರೆ ಸ್ಕ್ರೀನ್ಶಾಟ್ಸ್ ಕಳಿಸಿ ನಿಮ್ಮ ಪ್ರಿಫರ್ಡ್ ಸೈಜು, ಕಲರ್ಸ್ ಎಲ್ಲ ಇದು ಮಾಡಿಬಿಟ್ಟು ನಾವು ಶಿಪ್ ಮಾಡ್ತೀವಿ ಅನ್ನೋ ಥರ. ಬೇಸಿಕಲಿ ಈ ಲಿಂಕ್ ಓಪನ್ ಮಾಡ್ತೀನಿ ನಿಮಗೆ. ಇವಾಗ ಲಿಂಕ್ ಓಪನ್ ಮಾಡಿ ತೋರಿಸೋಣ. ಈ ಲಿಂಕ್ಗಳನ್ನು ಎಷ್ಟು ನಿಮಗೆ ನಿಜ ಇರ್ಬೋದು ಅನ್ಸುತ್ತೆ ಅಂತಂದರೆ, ಅದು ಆ್ಯಕ್ಚುಲಿ ಫಸ್ಟು ಒಂದು ಲಿಂಕ್ ಟ್ರೀ ಅಂತ ಹೇಳಿ ಒಂದು ಪೇಜಿಗೆ ಹೋಗುತ್ತೆ. ಬೇಸಿಕಲಿ ಲಿಂಕ್ ಟ್ರೀ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಂದು ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಹಿಂಗೆ ಒಂದು 3-4 ಲಿಂಕ್ ಇದೆ ಅಂದ್ಕೊಳ್ಳಿ, ಅಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡ್ಬೋದು, ಅದ್ರ ಥ್ರೂ ಎಲ್ಲದಕ್ಕೆ ಹೋಗ್ಬೋದು. ಸೊ ಇದರಲ್ಲಿ ಏನಂತಂದರೆ ಅಲ್ಪೈನ್ ಸ್ಟಾರ್ಸ್ದು ಸುಮಾರು ಅಫಿಷಿಯಲ್ ಪೇಜ್ಗೆಲ್ಲ ಹೋಗುತ್ತೆ. ಇದು ಆ್ಯಕ್ಚುಲಿ ಎಲ್ಲ ಅಫಿಷಿಯಲ್ ಪೇಜ್ಗೆ ಹೋಗುತ್ತೆ. ನಾನು ನಿಮಗೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋದನ್ನು ಒಂದು ಪೇಜ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದು ಆ್ಯಕ್ಚುಯಲ್ ಅಫಿಷಿಯಲ್ ವೆಬ್ಸೈಟ್ ಅಲ್ಪೈನ್ ಸ್ಟಾರ್ಸ್ದು. ನೀವು ಇದೇ ಥರ ಆ್ಯಕ್ಚುಯಲ್ ಹೋಮ್ ಪೇಜ್ಗೂ ಹೋಗುತ್ತೆ. ಕೆಲವುದು ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಏನಕ್ಕೆ ತೊಗೊಬೇಕಂತ ಹೇಳಿದ್ರೆ, ಬೇಸಿಕಲಿ ನಾವು ಇಲ್ಲಿ ಡೈರೆಕ್ಟಾಗಿ ಆರ್ಡರ್ ಮಾಡಿದ್ರೆ ಪೇ ಮಾಡಬೇಕಾಗುತ್ತಲ್ಲ. ಸೊ ಬೇಸಿಕಲಿ ಅವ್ರೇನು ಹೇಳ್ತಾರೆ, ನೀವು ಸೆಲೆಕ್ಟ್ ಮಾಡಿ ನಮಗೆ ಯಾವ ಪ್ರಾಡಕ್ಟ್ಸ್ ಅಂತ ಹೇಳಿ ನಾವು ಅದನ್ನು ನಿಮಗೆ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಇದಿರೋದು. ಸೊ ಬೇಸಿಕಲಿ ಲಿಂಕ್ಸು ಎಲ್ಲ ನಿಮ್ಗೆ ಹೆಂಗೆ ಅಂದರೆ ಆ್ಯಕ್ಚುಯಲ್ ವೆಬ್ಸೈಟಿಗೆ ತೊಗೊಂಡೋಗುತ್ತೆ, ಅಷ್ಟು ಲೆಜಿಟ್ ಆಗಿರುತ್ತೆ ಅಂತ ನನಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಇದಾದಮೇಲೆ 15ನೇ ತಾರೀಕಿಗೆ ಆ್ಯಕ್ಚುಯಲ್ ನನಗೆ ಒಂದು ಕಾಂಟ್ರಾಕ್ಟ್ ಫಾರ್ಮ್ ಬರುತ್ತೆ. ಸೊ ಇದು ಅಲ್ಪೈನ್ ಸ್ಟಾರ್ಸ್ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ವರ್ಡ್ಸ್ಗಳು ಯೂಸ್ ಮಾಡಿರೋದು ನೋಡಿ ಗುರು. ಅವು ಲೀಗಲ್ ಅಟರ್ನಿ ಅಂತೆ. ಅಂದರೆ ನಮ್ಮ ಲಾಯರ್ ಹತ್ರ ಹೋಗಿ ಇವೆಲ್ಲ ತೋರಿಸ್ಬಿಟ್ಟು ಒಂದ್ಸಲ ರಿವ್ಯೂ ಮಾಡಿಸ್ಕೊಳ್ಳಿ. ಒಂದ್ಸಲ ನನ್ನ ಕಾಂಟ್ರಾಕ್ಟ್ನ ಅವ್ರಿಗೆ ಸೈನ್ ಮಾಡಿ ಕಳಿಸಿದ್ಮೇಲೆ ಅವರು ಪ್ಯಾಕ್ ಮಾಡಿಬಿಟ್ಟು ನನ್ನ ಅಡ್ರೆಸ್ಸಿಗೆ ಕಳಿಸ್ತಾರೆ ಪ್ರಾಡಕ್ಟ್ಸು ಅಂತೇಳಿ ಇದರಲ್ಲಿ ಇದೆ. ಸೊ ಇವಾಗ ನಿಮಗೆ ನಾನು ಈ ಕಾಂಟ್ರಾಕ್ಟ್ ಫಾರ್ಮ್ನ ತೋರಿಸ್ತೀನಿ. ಇಲ್ಲಿಂದ ಮಜಾ ಇದೆ. ಅಲ್ಪೈನ್ ಸ್ಟಾರ್ಸ್ ಗ್ಲೋಬಲ್ ಕಾಂಟ್ರಾಕ್ಟ್. ಇದಾದಮೇಲೆ ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಹೋಗ್ತಾರೆ ಇವರು. ವರ್ಕ್ ಆ್ಯಂಡ್ ಪೇಮೆಂಟು, ಕಾಂಟ್ರಾಕ್ಟ್ ಎಲ್ಲಿಂದ ಎಲ್ಲಿಗೆ ಅಂತ. ಅದು 3 ತಿಂಗಳಾದ್ಮೇಲಿಂದ ನಾನು ಎಕ್ಸ್ಟೆಂಡ್ ಮಾಡ್ಕೊಬೋದು ಇದು ಕಾಂಟ್ರಾಕ್ಟು. ಯು ಆರ್ ಎಂಟೈಟಲ್ಡ್ ಟು ಎನ್ ಔಟ್ರೈಟ್ ಸ್ಯಾಲ್ರಿ ಪೇಮೆಂಟ್ ಆಫ್ 5,100 euros ಮಂತ್ಲಿ. ಒಂದು ತಿಂಗಳಿಗೆ ನನಗೆ 4,50,000 ಕೊಡ್ತಾರಂತೆ ಇವರು. ಅದಲ್ಲದೆ ಸೈನ್ ಆನ್ ಬೋನಸ್ ಆಫ್ 1,000 euros. ನಮ್ಮ ಮನೆಗೆ ಐಟಮ್ಸ್ ಬಂದ ತಕ್ಷಣ ನನಗೆ 1,000 euro ಎಕ್ಸ್ಟ್ರಾ ಬೋನಸ್ ಕೊಡ್ತಾರೆ ಇವರು. 1,000 euro ಅಂತ ಹೇಳಿದ್ರೆ ನಿಮಗೆ 89,211 ರೂಪಾಯಿ ಕನ್ವರ್ಷನ್ ಲೆಕ್ಕದಲ್ಲಿ. ರಿಯಂಬರ್ಸ್ಮೆಂಟ್ ವಿಲ್ ಬಿ ಮೇಡ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್. ನನಗೆ ಏನು ಖರ್ಚು ಮಾಡಿರ್ತೀನಿ ಅದಕ್ಕೆ ದುಡ್ಡು ರಿಯಂಬರ್ಸ್ ಮಾಡ್ತಾರೆ. ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಹಾಕಿದ್ದಾರೆ. ಅದು ಏನು ಸಿಂಪಲ್ ಆಗಿದೆ. 3 ಮಂತ್ಸ್ ಅಂದಮೇಲೆ ಕಾಂಟ್ರಾಕ್ಟ್ ನೆಗೋಷಿಯೇಟ್ ಮಾಡ್ಬೋದು, ಹಂಗೆಲ್ಲ ಮೆನ್ಷನ್ ಮಾಡಿದ್ದಾರೆ. 5ನೇ ಪಾಯಿಂಟ್ ಬಂತು ಕಾಂಪನ್ಸೇಷನ್. ಎಲ್ಲಿಂದ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿದೆ.
ಇದರಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ ಟೋಟಲ್ ಶಿಪ್ಪಿಂಗ್ ಸರ್ವಿಸ್ ಚಾರ್ಜು €500 ಅಂತೆ. €500 ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಪ್ರಕಾರ 44,605 ರೂಪಾಯಿಗಳು. ಸೊ 44,000 ರುಪೀಸು. ಇದರಲ್ಲಿ ಏನಂತ ಹೇಳಿದ್ರೆ ಶಿಪ್ಪಿಂಗ್ ಜೊತೆ ಕಸ್ಟಮ್ ಟ್ಯಾಕ್ಸು, ಸ್ಟ್ಯಾಂಪ್ ಡ್ಯೂಟಿ, ಬಾರ್ಡರ್ ಪರ್ಮಿಟು ಎಲ್ಲ ಕವರ್ ಆಗುತ್ತಂತೆ. ನೆಕ್ಸ್ಟ್ ಪಾರ್ಟು ದ ಕಾಸ್ಟ್ ವಿಲ್ ಬಿ ಶೇರ್ಡ್ ಈಕ್ವಲಿ. €250 ನಾನು ಕೊಡಬೇಕಂತೆ. €500 ಅಲ್ಲಿ ಅವರು €250 ಕೊಡ್ತಾರಂತೆ. €250 ಅಂದರೆ 22,300 ರೂಪಾಯಿ. ಆಮೇಲೆ ಈ ಶೇರ್ಡ್ ಪೇಮೆಂಟ್ ಡೆಮಾನ್ಸ್ಟ್ರೇಟ್ಸ್ ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ಎನ್ಶ್ಯೂರ್ಸ್ ಬೋತ್ ಪಾರ್ಟೀಸ್ ಆರ್ ಕಮಿಟೆಡ್ ಟು ದ ಪಾರ್ಟ್ನರ್ಶಿಪ್. ಇದು ನಮ್ಮಿಬ್ಬರ ಮಧ್ಯೆ ಒಂದು ಮ್ಯೂಚುವಲ್ ಟ್ರಸ್ಟು ಹಾಗೇನೆ ಕಮಿಟೆಡ್ ಪಾರ್ಟ್ನರ್ಶಿಪ್ಪನ್ನು ತೋರಿಸ್ಕೊಡುತ್ತಂತೆ. ನಾ ಈ €250 ಸ್ಪಾನ್ಸರ್ ಮಾಡೋದ್ರಿಂದ, ಅಂದರೆ ಬೇಸಿಕಲಿ ಶಿಪ್ಪಿಂಗಿಗೆ ಕೊಡೋದ್ರಿಂದ ಆ ದುಡ್ಡಿಗೆ ಇವರು ಇನ್ವಾಯ್ಸ್ ಕಳಿಸ್ತಾರಂತೆ. ಎಲ್ಲ ಡುಬಾಕಿರಲ್ವಾ. ಆದಮೇಲೆ ನೆಕ್ಸ್ಟು ಕಾನ್ಫಿಡೆನ್ಷಿಯಾಲಿಟಿ ಅಗ್ರಿಮೆಂಟು ಅಂತ ಹೇಳಿ ಕಳಿಸಿದ್ದಾರೆ. ಇದಾದಮೇಲೆ ಮ್ಯಾನೇಜ್ಮೆಂಟ್ ಸಿಗ್ನೇಚರ್ ಅಂತೆ, ಕ್ಲೈಂಟ್ ಸಿಗ್ನೇಚರ್ ಅಂತೆ. ಇಷ್ಟಿದೆ ಗುರು ಇದು. ನೋಡಿ, ಕಾಂಪನ್ಸೇಷನಿಗೆ ಬರೋ ತನಕ ಸ್ಕ್ಯಾಮ್ ಅಂತ ಕ್ಲಿಯರಾಗಿ ಗೊತ್ತಾಗಲ್ಲ. ಕಾಂಪನ್ಸೇಷನಿಗೆ ಬಂದ ತಕ್ಷಣ ನಿಮಗೆ ಕ್ಲಿಯರಾಗಿ ಸ್ಕ್ಯಾಮ್ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಬೇಸಿಕಲಿ ಸಿಂಪಲಾಗಿ ಹೇಳ್ತೀನಿ ಗುರು, ಯಾವ ನನ್ನ ಮಗ 5 ಲಕ್ಷ ಹತ್ರ ಹೆಚ್ಚು ಕಡಿಮೆ ತಿಂಗಳಿಗೆ ಕೊಡ್ತೀನಿ ಅಂತನೂ 22,000 ನನ್ನ ಹತ್ರ ಕೇಳೋದಾಗ ಬರ್ತಾನೆ. ಇದು ಹೆಂಗೆ ಅಂತ ಹೇಳಿದ್ರೆ ಪ್ರಾಪರ್ ಬ್ರೈನ್ ವಾಶ್ ಆಗ್ಬಿಡ್ಬೇಕು ನೀವು, ಪ್ರಾಪರು. ಯಾಕೆ ಅಂತ ಹೇಳಿದ್ರೆ ಫಸ್ಟಿಂದ ನೀವು ನೋಡ್ಕೊಂಡು ಬಂದಿರ್ತೀರ. ಕೆಲವು ರಿಸ್ಕ್ ಕೂಡ ತೊಗೊಳೋರು ಇರ್ತಾರೆ. ಬಿಕಾಸ್ ಫಸ್ಟಿಂದ ಕೆಲವು ನೋಡಿದಾಗ ಇದು ನಿಜ ಇರ್ಬೋದೇನೋ ಅನ್ನೋ ಥರ ಎಲ್ಲ ಕೆಲವುದೆಲ್ಲ ರೆಸ್ಪಾನ್ಸ್ಗಳು ಇರುತ್ತಲ್ಲ, ಅವೆಲ್ಲ ನೋಡ್ಬೇಕಿರೋ ಓಕೆ ಇರ್ಬೋದು ಅಂತೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ. ಸೊ ನನ್ನ ರೆಸ್ಪಾನ್ಸ್ ಏನಂತ ಹೇಳಿದ್ರೆ ಅದಕ್ಕೆ, ನೀವು ಇಷ್ಟು ಒಳ್ಳೆ ಡೀಟೇಲ್ಡ್ ಕಾಂಟ್ರಾಕ್ಟ್ ಕೊಟ್ಟು ನನ್ನ ನಂಬಿ ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿಯಾಗೋಗಿದೆ. ಅದರಿಂದ ನಾನು ಪೂರ್ತಿ €500 ಏನಿದೆ ಶಿಪ್ಪಿಂಗು ನಾನೇ ಕೊಟ್ಬಿಡ್ತೀನಿ ನಿಮಗೆ. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಸಚ್ ಎ ಪ್ರೊಫೆಷನಲ್ ಟೀಮ್ ಅಂತ ನಾನು ಸರ್ಕ್ಯಾಸ್ಟಿಕ್ಕಾಗಿ ಆಗ್ತೀನಿ. ಈ ಮಂಗನ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ. ಸೊ ಇದಕ್ಕೆ ಅವರು ಫರ್ದರ್ ರೆಸ್ಪಾನ್ಸ್ ಕೊಡ್ತಾರೆ. ಅದು ಮತ್ತೆ ಹೊಸ ಮೇಲ್ ಥ್ರೆಡ್ ಬರುತ್ತೆ, ಡೆಪಾಸಿಟ್ ಕನ್ಫರ್ಮೇಷನ್ ರಿಕ್ವೈರ್ಡ್ ಟು ಪ್ರೊಸೀಡ್ ವಿತ್ ಯುವರ್ ಶಿಪ್ಮೆಂಟ್ ಅಂತ. ಅಂದರೆ ಇವಾಗ ಇಷ್ಟು ದೊಡ್ಡ ಮನಸ್ಸು ಮಾಡಿರೋದು ನಮಗೆ ಖುಷಿಯಾಗಿದೆ. ನಿಮ್ಮ ಈ ಕಮಿಟ್ಮೆಂಟ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಸೊ ನೀವು ಒಂದ್ಸಲ ಪೇಮೆಂಟ್ ಮಾಡಿದ ತಕ್ಷಣ ನಾವು ನಿಮಗೆ ಶಿಪ್ಪಿಂಗ್ ಎಲ್ಲ ಪ್ಯಾಕ್ ಮಾಡಿ ಶಿಪ್ಪಿಂಗ್ ಮಾಡಿ ಆ ಟ್ರ್ಯಾಕಿಂಗ್ ಡೀಟೇಲ್ಸ್ ಎಲ್ಲ ಕಳಿಸ್ಬಿಡ್ತೀವಿ. ಸೊ ನೀವು ಟ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ಕಳಿಸಿ. ಕೆಳಗಡೆ ಬರುತ್ತೆ ನೋಡಿ ಪೇಮೆಂಟ್ ಡೀಟೇಲ್ಸ್. ನೇಮ್ ಏನು, ನಿಕೋಲೋಸ್ ಬೆಜಾಸ್ವಿಲಿ, GE IBAN ಅಂತ. ಇದು ಬೇಸಿಕಲಿ ಅವ್ರದ್ದು ಅಕೌಂಟ್ ನಂಬರು. ಆಮೇಲೆ ಬ್ಯಾಂಕ್ ಆಫ್ ಜಾರ್ಜಿಯಾ. ಆಮೇಲೆ ಸ್ವಿಫ್ಟ್ ಕೋಡ್. ಬೇಸಿಕಲಿ ನಮ್ದು ಇಲ್ಲಿ IFSC ಕೋಡೆಲ್ಲ ಇರುತ್ತಲ್ಲ ಆ ಥರ. ಯಾವುದು ದೇಶ ಅಂತ ಹೇಳಿದ್ರೆ ಇದು ಜಾರ್ಜಿಯಾಯಿಂದ ಬಂದಿರೋದು. ವಾವ್, ಹೆಂಗೆ ಫ್ರಾಡ್ ಮಾಡ್ತಾರೆ ನೋಡಿ ಗುರು. ಈ ನಿಕೋಲಸ್ ಅನ್ನೋದು, ಇಲ್ಲಿಂದ ನಾನು ಸ್ವಲ್ಪ ರಿಸರ್ಚ್ ಮಾಡ್ತೀನಿ. ಈ ನಿಕೋಲಸ್ ಅಂತ ಅನ್ನೋದು ನೇಮು ಬೇಸಿಕಲಿ ಜಾರ್ಜಿಯನ್ ನೇಮು. ಸೊ ಈ ಸ್ವಿಫ್ಟ್ ಕೋಡ್ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಯಿತು. ಈ ಬ್ಯಾಂಕ್ ನೇಮು JSC ಬ್ಯಾಂಕ್ ಆಫ್ ಜಾರ್ಜಿಯಾ ಅಂತ. ಇದು ತಿಬ್ಲಿಸಿ ಅಂತ ಹೇಳಿ ಒಂದು ಜಾಗ, ಊರು. ಬೇಸಿಕಲಿ ಇದು ಜಾರ್ಜಿಯಾ ಅನ್ನೋ ದೇಶದಲ್ಲಿ ಇರೋದು. ಇವನು ಆ ದೇಶದಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಏನು ಗುಲ್ಡುಗಳು ಅಂದ್ಕೊಂಡ್ಬಿಟ್ಟಿದಾರ ನಮ್ಮ ಇಂಡಿಯಾದವ್ರನ್ನ, ಏನೂ ಗೊತ್ತಿಲ್ಲ. ನನಗೆ ಸ್ಕ್ಯಾಮ್ ಮಾಡೋದಕ್ಕೆ ಬಂದಿದ್ದಾನೆ. ಸೊ ಸ್ನೇಹಿತರೆ, ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಐ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಫ್ರಮ್ ಹಿಯರ್. ಸೊ ಇಲ್ಲಿ ನಾನು ಫರ್ದರ್ ಮತ್ತೆ ಮೇಲ್ ಹಾಕ್ತೀನಿ ನಿಕೋಲಸ್. ಯಾಕೆಂದರೆ ಇಲ್ಲಿ ತನಕ ವಿನ್ಸೆಂಟ್ ಅಂತ ಪರ್ಸನ್ ಇತ್ತು. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನಿಕೋಲಸ್ ಅಂತ ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಅಡ್ರೆಸ್ ಮಾಡಿಬಿಟ್ರೆ ಇವೆಲ್ಲ ನೀವೇ ಓದ್ಕೊಬೋದು ಸ್ನೇಹಿತರೆ. ನೀವು ಎಷ್ಟು ಚೆನ್ನಾಗಿ ಮೋಸ ಮಾಡ್ತಿದ್ದೀರಾ ನಮಗೆ ಅದು ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ. ಪೇಮೆಂಟ್ ಇನ್ ಅಡ್ವಾನ್ಸು. ಸೊ ನೆಕ್ಸ್ಟ್ ಬ್ಯಾಂಕಿಂಗ್ ಚಾಯ್ಸು ಬ್ಯಾಂಕ್ ಆಫ್ ಜಾರ್ಜಿಯಾ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಬಟ್ ಆಲ್ಪೆನ್ಸ್ಟಸ್ ಆ್ಯಕ್ಚುಲಿ ಇಟಾಲಿಯನ್ ಬ್ರ್ಯಾಂಡು. ಸ್ವಲ್ಪ ಸರ್ಕ್ಯಾಸ್ಟಿಕ್ಕಾಗಿ ಎಲ್ಲ ಮೇಲ್ ಕಳಿಸಿದ್ದೀನಿ. ಸೊ ಆದಮೇಲೆ ಮತ್ತೆ ಅವರು ರೆಸ್ಪಾನ್ಸ್ ಕೊಡ್ತಾರೆ. ಏನಂತ ಹೇಳಿದ್ರೆ, ಇದು ನಮ್ಮ ಕ್ಯಾಶಿಯರ್ದು ಆ್ಯಕ್ಚುಲಿ ಮೇಲ್ ID. ಅರೇಂಜ್ಮೆಂಟ್ ಈ ಸ್ಟ್ಯಾಂಡರ್ಡ್ ಆಪರೇಷನ್. ಇದು ಸ್ಟ್ಯಾಂಡರ್ಡಾಗಿ ಇವ್ರು ಹಿಂಗೆ ಪ್ರೊಸೆಸ್ ಮಾಡೋದಂತೆ. ಸೊ ಇದಾದಮೇಲೆ ಆ್ಯಕ್ಚುಲಿ ಮತ್ತೆ ನಾನು ಫರ್ದರು ಮೇಲೆಲ್ಲ ಬರೆದು ಕೆಲವುದೆಲ್ಲ ಹೈಲೈಟ್ ಮಾಡಿ ನಾನು ಇವೆಲ್ಲ ನೀವು ನೋಡಿ ಗೊತ್ತಾಗ್ತಾ ಇದೆ ಇದು ಫ್ರಾಡ್ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಆಫರ್ನ ಡಿಕ್ಲೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಮೇಲ್ ಕಳಿಸಿ ಮುಗಿಸ್ತೀನಿ. ಸೊ ಇಷ್ಟು ಸ್ಟೋರಿ. ಇದ್ರ ಜೊತೆಗೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಆಲ್ಪೆನ್ಸ್ಟಸ್ದು ಅಫಿಷಿಯಲ್ ಮೇಲ್ ID ಯಾವುದಿರುತ್ತಲ್ಲ ಸಪೋರ್ಟು, ಅವರಿಗೆ ನಾನು ಈ ಇಮೇಲ್ ಥ್ರೆಡ್ದು ಏನಿದೆ ಪ್ರಾಪರ್ ಇದ್ರದ್ದೆಲ್ಲ ಒಂದು ಅಟ್ಯಾಚ್ಮೆಂಟ್ ಎಲ್ಲ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿ ಅವರಿಗೆ ನಾನು ಫರ್ದರ್ ಮೇಲ್ನ ಕಳಿಸ್ತೀನಿ. ಬಿಕಾಸ್ ಇಟ್ಸ್ ವೆರಿ ಈಸಿ ಟು ಗೋ ರಾಂಗ್ ಅಂತಂದರೆ ಮೋಸ ಹೋಗೋದು ತುಂಬ ಈಸಿ ಇಂಥ ವಿಚಾರಗಳಲ್ಲಿ. ಬಿಕಾಸ್ ಸುಮಾರು ಜನ ಬೈಕರ್ಸ್ ಎಲ್ಲ ಏನೋ ಒಂದು ಈ ಥರ ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಇಷ್ಟು ನಾವೊಂದು 20,000 ಕೊಡೋದ್ರಲ್ಲಿ ಏನಿದೆ ಅಂತೇಳಿ ಈ ಥರ ತಿಳ್ಕೊಂಡು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ ನನ್ನ ಕಡೆಯಿಂದ ಏನು ಮಾಡ್ಬೋದು ಅಂತ ಹೇಳಿದಕ್ಕೆ ಅವರಿಗೆ ನಾನು ಫರ್ದರ್ ಮೇಲ್ನ ಕಳಿಸ್ತೀನಿ. ಅವ್ರು ಅದನ್ನ ನೋಡಿ ಹೌದು ನಾವು ಇದು ಫೇಕು ಅಂತ ಹೇಳಿ ಕನ್ಫರ್ಮೇಷನ್ ಕೊಟ್ಟು ನನಗೆ ಚೆಕ್ ಮಾಡ್ತೀವಿ ಫರ್ದರ್ ಅಂತ ಎಲ್ಲ ಹೇಳಿ ಒಂದು ರೆಸ್ಪಾನ್ಸ್ ಬಂತು ಆಲ್ಪೆನ್ಸ್ಟಸ್ಸಿಂದ. ಸೊ ದಟ್ಸ್ ಎ ಗುಡ್ ಥಿಂಗ್. ಸೊ ನಾನು ಕೆಲವುದು ಹೈಲೈಟ್ಸ್ ಮಾಡ್ತೀನಿ. ಈ ಥರ ಮೇಲ್ಸ್ ಬಂದಾಗ ಕೆಲವುದು ರೆಡ್ ಫ್ಲ್ಯಾಗ್ಸ್ ಅಂತ ಹೇಳಿ ಇರುತ್ತೆ.
ಅದನ್ನು ನಾನು ಹೈಲೈಟ್ ಮಾಡ್ತೀನಿ. ಒಂದು ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮಗೆ ಮೇಲ್ ನೋಡಿದ ತಕ್ಷಣ ಕೆಲವರು ರೆಡ್ ಫ್ಲಾಗ್ ಸಿಕ್ಬಿಡುತ್ತೆ. ಏನಂತ ಹೇಳಿದ್ರೆ, ಇಲ್ಲಿ ಮೇಲ್ ಬಂದಿರೋದು info.alpinestarmanagement@gmail.com ಅಂತ. ಯೂಶಲಿ ನಿಮಗೆ ಯಾವುದೇ ಕಂಪನಿ ಥ್ರೂ ಅಫಿಷಿಯಲ್ ಇಲ್ಲ ಪ್ರೊಫೆಷನಲ್ ಮೇಲ್ಸ್ ಬಂತಂದರೆ ಇನ್ಸ್ಟೆಡ್ ಆಫ್ ಜಿಮೇಲ್ ಆ ಕಂಪನಿದು ನೇಮ್ ಮೆನ್ಷನ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ info.alpinestarmanagement@alpinesstars.com ಅಂತ ಇದ್ದರೆ ನೀವು ಅದನ್ನು ನಂಬ್ಕೊಬೋದು, ಗೊತ್ತಾಯ್ತಾ. ಹೀಗೆ ನೀವು ಯಾವುದೇ ಥರ ಬ್ರ್ಯಾಂಡ್ ತೊಗೊಂಡ್ರೆ ಯೂಶಲಿ ಆ ಕಂಪನಿ ನೇಮ್ ಇರುತ್ತೆ ಅಫಿಷಿಯಲ್ ಆಗಿ. ಬಟ್ ಕೆಲವು ಸರಿ ಏನಾಗುತ್ತೆ ಅಂತಂದರೆ, ಈಗ ಕೆಲವರು ಬೇರೆ ಮೇಲ್ ಐ ಡಿ ಥ್ರೂನು ರೀಚ್ ಔಟ್ ಆಗೋ ಚಾನ್ಸಸ್ ಇರಲ್ಲ ಅಂತ ನಾವು ಕಂಪ್ಲೀಟಾಗಿ ಹೇಳೋಕ್ಕಾಗಲ್ಲ. ಬಿಕಾಸ್ ಕೆಲವು ಕೊಲಾಬ್ರೇಷನ್ಸ್ಗೆ ನನಗೇನೆ ರೀಚ್ ಔಟ್ ಆಗಿದ್ದಾರೆ ಮುಂಚೆ. ಯೂಶಲಿ ಈ ಥರ ಬೇರೆ ಮೇಲ್ ಐ ಡಿಯಿಂದ ಬಂದರೆ ಅದು ಸ್ವಲ್ಪ ಫೇಕ್ ಇರುತ್ತೆ ಅಂತ ಫಸ್ಟ್ ರೆಡ್ ಫ್ಲಾಗ್ ನಿಮಗೆ ಅದು ಫಾರ್ಮ್ಯಾಟಿಂಗಲ್ಲಿ ಕಂಡುಹಿಡಿಬೋದು. ಅಮೌಂಟು 5100 euros, 10-15 ಲಕ್ಷ ಪ್ರಾಡಕ್ಟ್ಸ್ ಗುರು, ಜೊತೆಗೆ 5 ಲಕ್ಷ ಇವರು ಒಂದು ತಿಂಗಳು ಕೊಡ್ತಾರಂತೆ. ಯಾವ ನನ್ನ ಮಗ ಕೊಡ್ತಾನೆ ಗುರು ಅಷ್ಟು ದುಡ್ಡು? ಕುರಿ ಮಾಡೋದಕ್ಕೆ ಹೋದ್ರು ಒಂದು ಸ್ವಲ್ಪ ಲೆಜಿಟಾಗಿ ಕುರಿ ಮಾಡೋದಕ್ಕೆ ಹೋಗಬೇಕು, ಈ ಲೆವೆಲ್ಗೆ ಬಕ್ರಾ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ನಿಮಗೆ ಈ ಥರ ಬಂದು ಪೇಮೆಂಟ್ ಮಾಡಿ ಅಂತ ಏನಾರು ಕೇಳಿದ್ರು ಅಂತಂದರೆ ಅದು ಪಕ್ಕಾ ಬಕ್ರಾ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಕುರಿಗಳು ಅಂತ ಹೇಳಿ ಪ್ರೋಗ್ರಾಮ್ ಬರೋದು ನೋಡಿ ಮುಂಚೆ ಉದಯ ಟಿ ವಿಲಿ ಯಾವುದ್ರಲ್ಲ, ಅದರ ಕುರಿಗಳು ಮಾಡ್ತಾ ಇದ್ದಾರೆ ನಿಮಗೆ ಅಂತೇಳಿ ಅರ್ಥ. ಸೊ ಪ್ಲೀಸ್ ಇಗ್ನೋರ್ ಸಚ್ ಇಮೇಲ್ಸ್. ನಿಮಗೆ ಇದೇ ಥರ ಲಾಟ್ರಿ ಬಂದಿದೆ ಅಂತೇಳಿ ಫ್ರಾಡ್ ಮಾಡ್ತಾರೆ, ಹಾಗೇನೆ ಲೋನ್ ಹೆಸ್ರಲ್ಲಿ ಫ್ರಾಡ್ ಮಾಡ್ತಾರೆ. ಅಂದರೆ ನೀವು ಲೋನ್ ತೊಗೊತೀರಾ ಅದಕ್ಕಂತ ಹೇಳ್ಬಿಟ್ಟು ಇವಾಗ ಏನೇನೋ ನ್ಯೂಡ್ ಇಮೇಜಸ್ ಕಳಿಸೋದು, ಹಿಂಗೆ ಏನೇನೋ ಬೇಜಾನ್ ಸ್ಕ್ಯಾಮ್ಗಳೆಲ್ಲ ನಡೀತಿದ್ದಾವೆ ಬಾಯ್ಸ್. ಸೊ ತುಂಬಾ ಕೇರ್ಫುಲ್ ಆಗಿರಿ ಈಗಿನ ಕಾಲದಲ್ಲಿ. ನೀವು ಯಾವುದೇ ಏನೇ ಬಂದ್ರೂ ಟ್ರಸ್ಟ್ ಬಟ್ ವೆರಿಫೈ ಅಂತಾರಲ್ಲ, ಆ ಥರ ಟ್ರಸ್ಟ್ ಮಾಡಿ ಬಟ್ ವೆರಿಫೈ ಇಟ್. ವೆನ್ ಯು ವೆರಿಫೈ ಇಟ್ ಯು ವಿಲ್ ನೋ ವಾಟ್ ಇಟ್ ರಿಯಲಿ ಈಸ್. ಎಜುಕೇಟೆಡ್ ಇರೋರೇ ಕೆಲವು ಸರಿ ಮೋಸ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ಲೀಸ್ ಶೇರ್ ದಿಸ್ ವಿತ್ ಯುವರ್ ಫ್ರೆಂಡ್ಸ್. ಕೆಲವರಿಗೆ ಗೊತ್ತಿರೋದಿಲ್ಲ, ಇನ್ನೂ ಅವಾಗಿನ್ನೂ ಸ್ಟಾರ್ಟ್ ಮಾಡ್ತಿರೋರಿಗೆಲ್ಲ ಓಕೆ ನಮಗೆ ಬಂದಿರ್ಬೋದು ಅಂತೇಳಿ ಕೆಲವರು ನಂಬಿಬಿಟ್ಟು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಮೋಸ ಹೋಗಲಿಲ್ಲ ನಾವು, ದಟ್ ಈಸ್ ಎ ಗುಡ್ ಥಿಂಗ್. ಅಷ್ಟು ಈಸಿಗೆ ನಮಗೆ ಮೋಸ ಮಾಡೋದಕ್ಕೆ ಕೊಡೋದಿಲ್ಲ. ಬಿಕಾಸ್ ಫ್ರಮ್ ದ ವೆರಿ ಬಿಗಿನಿಂಗ್ ನಾನು ಆ ಒಂದು ಥಾಟ್ ಇಟ್ಕೊಂಡೇ ಹೋಗಿದ್ದೆ. ಯಾವಾಗ ಮನೆಗೆ ಈ ಶಿಪ್ಪಿಂಗ್ ಬರುತ್ತೆ ಆವಾಗ ಅದು ನಿಜವಾಗ್ಲೂ ಬಂದರೆ ಅಷ್ಟೇ ಅದು ಲೆಜಿಟ್ ಅಂತ ನನಗೆ ಗೊತ್ತಿತ್ತು. ಆ್ಯಂಡ್ ಶಿಪ್ಪಿಂಗ್ ಬರಲ್ಲ ಅಂತಲೂ ಗೊತ್ತಿತ್ತು ನನಗೆ. ಅನದರ್ ಥಿಂಗ್ ಏನಂತ ಹೇಳಿದ್ರೆ, ಅಕಸ್ಮಾತ್ ನಾನೀಗ ಪೇಮೆಂಟ್ ಮಾಡಿದ್ದೆ ಅಂತ ಅಂದ್ಕೊಳ್ಳಿ, ಆ 22,000 ಪೇಮೆಂಟ್ ನಾನು ಏನಾರು ಮಾಡಿದರೆ ನೆಕ್ಸ್ಟು ಏನು ಸ್ಟೆಪ್ ತೊಗೊಳ್ತಿದ್ರು ಅಂತ ನನಗನ್ಸುತ್ತೆ ಅಂದರೆ, ಇವರು ಅದೊಂದು ಫೇಕ್ ಟ್ರ್ಯಾಕಿಂಗ್ URL ಏನಾರೋ ಕೊಡೋರು, ನಿಮ್ಮ ಐಟಮ್ ಈ ಊರಲ್ಲಿದೆ, ಅಲ್ಲಿಂದ ಬರ್ತಾ ಇದೆ, ಇದಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಫೈನಲಿ ಏನು ಹೇಳೋರು ಅಂದರೆ, ನಮ್ಮ ದೇಶದಲ್ಲೇ ಕಸ್ಟಮ್ಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನೀವು ಕಸ್ಟಮ್ಸಲ್ಲಿ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಬೇಕು. ಕಸ್ಟಮ್ಸಲ್ಲಿ ಕ್ಲಿಯರ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಬರುತ್ತೆ, ಅದಕ್ಕೋಸ್ಕರ ದುಡ್ಡು ಕಳಿಸಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ನಿಮಗೆ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ದುಡ್ಡು ಸ್ಕ್ಯಾಮ್ ಮಾಡೋರು. ಸೊ ಬೇಸಿಕಲಿ ಮನಿ ಮಿಂಟಿಂಗ್ ಹೆಂಗೆ ಅಂತಂದರೆ, ಒಂದು ಸಲ ನೀವು ಹೋಯ್ತು ಅಂತಂದರೆ ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೋಗ್ತಾ ಇರುತ್ತೆ ಕಾಸು. ಸೊ ನಿಮ್ಮ ಬ್ಯಾಂಕ್ ಅಕೌಂಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಥರ ಮೋಸಗಳಿಗೆ ಹೋಗಬೇಡಿ ಸ್ನೇಹಿತರೆ. ನಿಮಗೇನು ಅನ್ನಿಸ್ತು ಈ ಸ್ಕ್ಯಾಮ್ ಬಗ್ಗೆ ಅಂತೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಲಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್.